ಸಾವ ಬಿಡುವುದಿಲ್ಲ ಹೋಗುವುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುವುದು ನಮ್ಮ ಜಾತ್ರೆ ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುವುದು ಒಮ್ಮೆ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡ್ರಿ ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುವುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡ್ರಿ ದೈವ ಸ್ವಲ್ಪ ವಿಚಾರ ಮಾಡಿ ಅವರ ಜಯಂದ್ರ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಬಾಳ ಬಡತನದಾಗ ದುಡದು ಅಣ್ಣ ಸಾಲಿಯ ಕಲಶನರಿ ಸಾಲಿ ಕಲತು ತಮ್ಮ ಸೈಬಾಗಲೆಂದು ಮನಸರೆ ಹರಸಿದರೆ ಸಾಲ ಸೂಲ ಮಾಡಿ ಮಂದಿ ಕಾಲ ಹಿಡಿದು ಹಚ್ಚನ ನೋಕಾರಿ ಹೊಲ ಒಯ್ದು ಬ್ಯಾಂಕಿಗೆ ಹಾಕ್ಯಾನರಿ ಚಿನ್ನದಂತದೊಂದು ಹೆಣ್ಣ ತಗದು ಮದುವೆ ಮಾಡ್ಯನ ಬರ್ಜಾರಿ ಯಪ್ಪ ಇನ್ನ ಮುಂದ ಕೇಳರಿ ಚಿನ್ನದಂತದೊಂದು ಹೆಣ್ಣ ತಗದು ಮದುವೆ ಮಾಡ್ಯನ ಬರ್ಜಾರಿ ಯಪ್ಪ ಇನ್ನ ಮುಂದ ಕೇಳರಿ ಹೋಗದ ಪ್ರಾಣ ರೇ ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ ಊರವರ ಜಯಂದ್ರ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾರೆ ನೂರವರ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾರೆ
ನನ್ನ ಹೆಂಡತಿ ಗಂಡಗ ಹೇಳ್ತಾಳ ನಮ್ಮ ಖರ್ಚ ಕಮ್ಮಿರಿ ನಿಮ್ಮ ಅಣ್ಣನ ಮಕ್ಕಳು 4-5 ಮನೆಯಾಗ ಸಾಕಾಗಿ ಹೋಗ್ಯಾದರಿ ಮುಚ್ಕೊಂಡು ಮಲಗ್ಯಾಳ ಮಾರಿ ಹುಚ್ಚು ತಮ್ಮ ಬಿದ್ದನಗ ಬಾರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಹೊಡಿಲಾಕ ಬರ್ತಿದ ತೂರಿ ತೂರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಜಗಳಾಕ ಬರ್ತಿದ ತೂರಿ ತೂರಿ ವಿಚಾರ ಮಾರೆ ಊರವರ ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾರೆ ಕೂಡಿ ಹೋಗುನು ತಮ್ಮ ಬ್ಯಾರೆಯಾಗುದು ಬ್ಯಾಡ ನೋಡೋ ನನ್ನ ಮಾರಿ ಹೆಂಡತಿ ಮಾತ ಕೇಳಿ ಹುಚ್ಚ ತಮ್ಮ ನೀನು ಹಿಡಿಬೇಡೋ ಅಡ್ಡ ದಾರಿ ಎಷ್ಟು ಕೇಳಿದರು ಹೊಟ್ಟೆ ಕೇಳಲಿಲ್ಲ ಮಂದಿಗೆ ನರಸ್ಯಾನರಿ ಇವತ್ತ ಆರ್ತಿ ನಂದನ ಬ್ಯಾರಿ ಮಾಡಿದ ಸಾಲ ಎಲ್ಲ ಅಣ್ಣನ ಕೊಳ್ಳಿಗೆ ಬಂತು ಬಿದ್ದವ ಕಣ್ಣೀರ ಉದುರಿ ತಮ್ಮ ನೀವರ ಚಂದಾಗಿ ಇರ್ರಿ ಬ್ಯಾಂಕಿನ ಸಾಲ ಎಲ್ಲ ಅಣ್ಣನ ಕೊಳ್ಳಿಗೆ ಬಿತ್ತು ಬಿದ್ದವ ಕಣ್ಣೀರ ಉದುರಿ ತಮ್ಮ ನೀವರ ಚಂದಾಗಿ ಇರ್ರಿ ದೈವ ಸ್ವಲ್ಪ ವಿಚಾರ ಮಾರೆ ನೋರವರ ಜಯದ್ರ ಮರು ಆಗಲು ಅಂದ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾರೆ ಹುಟ್ಟಿ ಮಳೆಗಾಲದಾಗ ಹೊಟ್ಟೆ ಬೆಳಲಿಲ್ಲ ಹೊಲ ಹೈರ್ಯಾಣ ಬಂದಾದರಿ ಮರ್ಯಾದಿ ಬಿಟ್ಟು ಅಣ್ಣ ಹುಚ್ಚಾಗಿ ತಿರುಗುತ್ತಾನೋ ಕೆಲಸ ಹತ್ತಲಿಲ್ಲ ರೀ ಮಕ್ಕಳಿಗೆ ಕರ್ಕೊಂಡು ನೀರು ಕುಡಿದು ಮಲಗ್ಯಾನ ನಿದ್ಯಾಂಗ ಹತ್ತತಾದರಿ ಎಲ್ಲ ಬೈನು ಕೈ ಐತಂದರಿ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜ್ವಾಳ ಕೇಳಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗಿ ಅಳವಾರಿ
ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜ್ವಾಳ ಕೇಳಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗಿ ಅಳವಾರಿ ಬಿಡುವುದಿಲ್ಲ ಹೋಗ ಪ್ರಾಣ ನೂರವರ ಮರು ಆಗುವ ಬ್ಯಾರೆ ದೈವ ಸ್ವಲ್ಪ ಎಚ್ಚರ ಮಾರೆ ನೂರವರ ಮರು ಆಗುವ ಬ್ಯಾರೆ ದೈವ ಸ್ವಲ್ಪ ಎಚ್ಚರ ಮಾರೆ ಬಾಳ ಮಂದಿ ಒಳಗ ಕೂಡಿ ಕುಂತನ ತಮ್ಮ ಹೋಗ್ಯನೋ ಅರುಹಾರಿ ಮನಿಯಾಗ ಹೆಗ್ಗಣ ಹೆಚ್ಚ ಆಗ್ಯವ ತಮ್ಮ ಔಷಧಿ ಇಸ್ಗುಟ್ಟು ಖಾತ್ರಿ ತಮ್ಮನ ಕೈಯಿಂದ ಹೆಗ್ಗಣ ಎಣ್ಣೆ ಕೊಟ್ಟ ತಮ್ಮಗ ತಿಳಿಲಿಲ್ಲ ರೀ ಅಣ್ಣ ಔಷಧಿ ಬಂದಾನ ರೀ ಅನ್ನದೊಳಗ ಕಲಸಿ ಅಡುಗೆ ಮಾಡ್ಯಂದು ಹೆಂಡತಿಗೆ ಹೇಳ್ಯಾನರಿ ಇವತ್ತ ಊಟ ಆಗುದು ಬಾರಿ ಅನ್ನದೊಳಗ ಕಲಸಿ ಅಡುಗೆ ಮಾಡ್ಯಂದು ಹೆಂಡತಿಗೆ ಹೇಳ್ಯಾನರಿ ಇವತ್ತ ಊಟ ಆಗುದು ಭಾರಿ ದೈವ ಸ್ವಲ್ಪ ವಿಚಾರ ಮಾರೆ ಊರವರ ಮರು ಆಗುವ ಬ್ಯಾರೆ ದೈವ ಸ್ವಲ್ಪ ಎಚ್ಚರ ಮಾರೆ ಲಟ್ಟಿ ಪಿಟ್ಟಿ ಒದ್ಯಾಡಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಮನಿತಾನದೊಳಗ ಇಬ್ಬರು ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬಂದಿದ್ರು ಆ ಬಂದ ಕೂಳಿನ ತಾಯಿ ತಂದೆ ಇಬ್ಬರು ತೀರ್ಕೊಂಡ್ರು ಹೌದು ದೊಡ್ಡ ಹುಡುಗಗ 10 ವರ್ಷ ವಯಸ್ಸಿತ್ತು ಸಣ್ಣವನಿಗೆ 2 ವರ್ಷ ವಯಸ್ಸಿತ್ತು ಇತ್ತು ಆ ತಾಯಿ ತಂದೆ ಇರ್ಲಾರ್ದ ಪರದೇಶ ಮಕ್ಕಳು ಆ ಅಣ್ಣ ಇದ್ದವ ತಮ್ಮಗ ತಗೊಂಡು ತಿರುಗಾಡಕತ್ತ ಯಾರು ಕರೆದು ಒಂದ್ ಚರಿಗೆ ನೀರು ಕೊಡ್ಲಿಲ್ಲ ಮಕ್ಕಳಿಗೆ ಹೌದು ಹೌದು ಪರದೇಶ ಮಕ್ಕಳಿದ್ದು ಇದ್ದು ಬಡತನ ಪರಿಸ್ಥಿತಿ ಇತ್ತು ಆ ಮಕ್ಕಳಿಗೆ ಊಟದ ಕೊರತೆ ಬರ್ಲಕತ್ತು ಹೌದಪ್ಪ ಹೌದು ಆ ಅನ್ನದ ಸಲುವಾಗಿ ಊಟದ ಸಲುವಾಗಿ 10 ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕತ್ತ ಹೌದು ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಂಗೆ ಹಳ್ಳಿಲಿ ಹಾಲು ಹಾಕಿ ಜೋಪಾನ ಮಾಡ್ತಿದ್ದ ತಮ್ಮ ಬೆಳೆದ 6 ವರ್ಷದವ ಆದ ಕೂಡಲೇನೆ ಒಂದ್ ದಿವ್ಸ ಹಣ್ಣಿದ್ದವ ಬೇಸಿಗೆ ದಿವಸದಾಗ ಹೊಲದಾಗ ಗಳ್ಯಾ ಹುಡಿದ ಗಳ್ಯಾದ ಬೆನ್ ಹತ್ತಿ ತಮ್ಮ ಬಿಸಿಲಾಗ ತಿರ್ಗಾಡಕತ್ತು ಹಿಂದಿಂದ ಬಿಸಿಲಾಗ ತಿರ್ಗಾಡೋದು ಅಣ್ಣ ನೋಡ್ದ ಅಣ್ಣ ನೋಡತ್ತಾನ ಏನಂತ ನನ್ನ ತಮ್ಮ ನನ್ನಂಗ ಹೈರಾಣ ಆಗೋದು ಬೇಡ ಇವನಿಗೆ ನೆಳ್ಳಾಗಿಡ್ಬೇಕು ನೆಳ್ಳಾಗಿಟ್ಟ ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗುತ್ತ ತಿಳ್ಕೊಂಡು ತಮ್ಮಗ ಸಾಲಿಗೆ ಹಚ್ಚದ ಅಣ್ಣಿದ್ದವ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೊತ್ತೆ 15 ಎಕರೆ ಹೊಲ ಗಳಿಸದ ಅಣ್ಣಿದ್ದವ 15 ಎಕರೆ ಹೊಲ ಗಳಿಸದ ಊರನ್ ಹಿರಿಯರು ಅಲ್ಲಕತ್ರು ಏನಂತ ತಾಯಿ ತಂದೆ ಇರ್ಲಾರ್ದ ಪರದೇಶ ಮಗ ನಾವು ನೋಡ್ಲಿಲ್ಲ ಅಂದ್ರು ಕೂಡ ನಾವು ನೆದರು ಇಡ್ಲಿಲ್ಲ ಅಂದ್ರು ಕೂಡ ಅವ ತನ್ನ ಕೈ ಮ್ಯಾಗ 15 ಎಕರೆ ಹೊಲ ಗಳಿಸದ ತಮ್ಮಗ ಹಂಗೆ ರೊಕ್ಕ ತುಂಬಲಕತ್ತಾನ ದೊಡ್ಡ ಸಾಲಿ ಕಲಿಸ್ಲಕತ್ತಾನ ಇವನಿಗೊಂದು ನಾವು ಲಗ್ನ ಮಾಡ್ಬೇಕಂತ ತಿಳಿದುಕೊಂಡು ಊರನ್ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಅಣ್ಣನ ಹೆಂಡತಿ ನಳ್ಳಿಕ್ ಮನೆಗೆ ಬಂದ್ರು ದೇವ್ರ ಮಕ್ಕಳು ಕೊಟ್ಟ 5-6 ಮಕ್ಕಳು ಹುಟ್ಟುದು ತಮ್ಮನ ಸಾಲಿ ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗ ತಮ್ಮ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ಲಂಚ ಕೇಳಿದ ಕೂಡಲೇ ತಮ್ಮ ವಿಚಾರ ಮಾಡ್ತಾನ ಏನಂತ ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡಿದ ಹೈರಾಣ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳಿದ್ರೆ ನಮ್ಮ ಅಣ್ಣ ಇನ್ನೂ ಎಷ್ಟು ಹೈರಾಣಕ್ಕೆ ಬೀಳ್ತಾನ ನಾನೇ ಕೂತು ನಮ್ಮ ಅಣ್ಣಗೆ ಹೈರಾಣಕ್ಕೆ ಹಾಕದಂಗ ಆಗ್ತದ
ಸ್ವಲ್ಪ ದಿವಸ ನನಗೆ ಟೈಮ್ ಕೊಡ್ರಿ ನಾ ವಿಚಾರ ಮಾಡ್ಕೊಂಡು ಬಂದು ರೊಕ್ಕ ತಗೊಂಡು ಬರ್ತೀನಿ ಅಂದ ತಮ್ಮ. ಹೌದು ಅಧಿಕಾರಿಗಳಿಗೆ ಹೇಳ್ದ. ಹೇಳಿ ತಿರುಗಿ ಹಳ್ಳಿಗೆ ಬಂದ. ಮನ್ಯಾಗ ಪುಸ್ತಕಗಳು ಓದ್ತಿದ ಬ್ಯಾಸರ ಆಗ್ಲಕತ್ತು. ವಿಚಾರ ಮಾಡ್ತಾನ ತಮ್ಮ. ಏನಂತ? ನಾನು ಹಿಂಗೆ ಎಷ್ಟು ದಿವಸ ಕೂತು ಊಟ ಮಾಡ್ಲಿ, ನೌಕರಿನೂ ಆಗ್ಲಿಲ್ಲ ನನಗ. ನನ್ನ ಅಣ್ಣನ ಕೈಯಾಗ ನಾನು ಕೆಲಸ ಮಾಡ್ಬೇಕಂತ ತಿಳಿದುಕೊಂಡು ಹೊಲಕ್ಕೆ ಬಂದು ಅಣ್ಣನ ಕೈಯಾಗ ಕೆಲಸ ಮಾಡ್ಲಕತ್ತ. ತಮ್ಮ ಹೌದು ಅಣ್ಣನ ಕೈಯಾಗ ಕೆಲಸ ಮಾಡ್ಲಕತ್ತ. ಅಣ್ಣ ತಾನ ಏನಂತ? ಏ ತಮ್ಮ ನಿನಗ ಕೆಲಸ ಮಾಡ್ಲಕ್ಕ ಶಾಲಿ ಕಲ್ಸಿಲ್ವ? ಹೌದು ನೌಕರಿ ಮಾಡ್ಕೊ ಅಂದ. ಅವಾಗ ತಮ್ಮ ಹೇಳ್ತಾನ ಏನಂತ್ರಿ? ಅಣ್ಣ ನನಗ ನೌಕರಿ ಆಗ್ಯಾದ ಖರೆ ಒಂದೇ ವಿಷಯದೊಳಗ ಕಡಿಮೆ ಬಿದ್ದೀನಿ. ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ. ಹೌದು ಅಣ್ಣ ನಿನ್ನ ಮುಂದೆ ಹೇಳಾರ ಬಟ್ಟಾಕ ನಾನು ಹೊಟ್ಟೆಗೆ ಇಟ್ಕೊಂಡು ಕೂತೀನಿ ಅಂದ ಕೂಳಿನ. ಅವಾಗ ಅಣ್ಣ ತಾನ ಏನಂತ? ಏ ಇಷ್ಟ್ರ ಕಾಲಾಗ ಯಾಕೆ ನೀ ಸುಮ್ ಕೂತಿದ್ವ, ದಂಧ ಮಾಡ್ಲಕತ್ತಿದ್ವ? ಖರೆ ನನ್ನ ಕೈ ಮ್ಯಾಗ 15 ಎಕರೆ ಹೊಲ ಗಳಿಸಿ ನಾನು ನಿನ್ನ ನೌಕರಿ ಸಲುವಾಗಿ ನನ್ನ 15 ಎಕರೆ ಹೊಲನೇ ಹೋಲಿಕರೆ ನೀ ದುಡಿಯೋದು ಬೇಡ ಅಂದ. ಹೌದು ಅಣ್ಣ ನೀನ್ ಹೇಳಾಗಿರ್ಬೇಕು, ನೀನ್ ಹೇಳಾಗಿಡ್ಬೇಕಂದ. 15 ಎಕರೆ ಬ್ಯಾಂಕಿಗೆ ಮಾಡಿ ಕೊಟ್ಟು ರೊಕ್ಕ ತಗೊಂಡು ಬಂದ. ಕಡಿಮೆ ಬಿದ್ದು ಊರನ್ ಹಿರಿಯರ ಕೈಕಾಲು ಹಿಡಿದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ. ಸುರ್ವಿಗೆ 35,000 ರೂಪಾಯಿ ಪಗಾರ ಬರ್ತಿತ್ತು ತಮ್ಮಗ. ಸಂಸಾರ ಬಾರಿ ನಡೆದಿತ್ತು. ಒಂದ್ ದಿವ್ಸ ಹಣ್ಣಿದ್ದ ಹೊಲಕ್ಕೆ ಹೊಂಟಿದ. ಊರನ್ ಹಿರಿಯರ ಕರೆದು ಕೇಳ್ತಾರ ಏನಂತ್ರಿ? ಎಲ್ಲೋ ಹುಡುಗ ನಿನ್ನಂಗ ನಮ್ಮ ಊರಾಗೆ ಯಾರು ಸಂಸಾರ ಮಾಡ್ಲಿಲ್ಲ. ತಾಯಿ ತಂದಿ ಇರ್ಲಾರ್ದ ಪರದೇಶ ಮಕ್ಕಳು 15 ಎಕರೆ ಹೊಲ ಗಳಿಸಿದೆ, ತಮ್ಮಗ ನೌಕರಿ ಮಾಡಿಸಿದಿ. ನಿಂದು ಲಗ್ನ ಆಗ್ಯದ, ಮಕ್ಕಳು ಹುಟ್ಟ್ಯಾವ. ನಿನ್ನ ತಮ್ಮಗೊಂದು ಲಗ್ನ ಮಾಡಿಬಿಡು, ನಿನ್ನ ಬಾರ್ ಇಳ್ದಂಗ ಆಗ್ತದ ಅಂದ್ರು. ಯಾಕಾಗಲ್ಲ ನೀವ? ಒಂದು ಹೆಣ್ಣು ತೆಗೆದು ತಮ್ಮಗ ಲಗ್ನ ಮಾಡ್ದ. ತಮ್ಮನ ಹೆಂಡತಿ ನಳ್ಳಿಕ್ ಮನೆಗೆ ಬಂದಳು. ಲಗ್ನ ಆಗಿನ ಒಂದು ತಿಂಗಳೂ ಆಗಿಲ್ಲ. ತಮ್ಮನ ಹೆಂಡತಿ ತಲೆಯಾಗ ಬ್ಯಾರೆ ಓಡಾಡಕತ್ತು. ನಮ್ ಬಾವರೇ ಹೊಲದೊಳಗ ದುಡಿತಾನ, ಇನ್ಕಮ್ ಏನು ಇಲ್ಲ. ನನ್ನ ಗಂಡಗ 35,000 ರೂಪಾಯಿ ಪಗಾರ ಅದ. ಹೆಂಗಾರೆ ಮಾಡಿ ನನ್ನ ಗಂಡಗ ತಗೊಂಡು ನಾ ಬ್ಯಾರಿ ಆದಂದ್ರ ನನ್ನ ರೊಟ್ಟಿ ತುಪ್ಪದಾಗ ಬೀಳ್ತದ ತಿಳ್ಕೊಂಡು ತಮ್ಮನ ಹೆಂಡತಿ ಆಸೆ ಮಾಡಿದಳು. ಆಸೆ ಮಾಡಿ ಗಂಡಕ್ಕರ ಹೇಳ್ತಾಳ, ರೀ ನಮ್ಮ ಒಂದು ತಿಂಗಳದಾಗೆ ನಿಮ್ಮ ಅಣ್ಣನ ಕಿರಿಕಿರಿ, ನಿಮ್ಮ ವೈನಿ ಕಿರಿಕಿರಿ, ಚುಕ್ಕೋಳ ಕಿರಿಕಿರಿ ಸಾಕಾಗ್ಯದ ನನಗ. ಸಾಕಾಗ್ಯದ್ರಿ. ನಿಮ್ಮ ಅಣ್ಣ ಬೇಕೇನು ನಾ ಬೇಕಂತೇಳಿ ಕೇಳಿದ್ರು ತಮ್ಮನ ಹೆಂಡತಿ. ಆ ಮಾತಿಗೆ ಏನ್ ಹೇಳ್ತಾನ್ರಿಪ್ಪ ಗಂಡ? ಆ ಮಾತಿಗತ್ತ ನೀವ ಏನಂತ? ಲಗ್ನ ಆಗಿನ ಒಂದು ತಿಂಗಳೂ ಆಗಿಲ್ಲ, ಕೂತ್ರ ಹೆಂಡತಿ ಎತ್ತಿದ್, ನಿತ್ರ ಹೆಂಡತಿ ಎತ್ತಿದ್, ಹೆಂಡತಿ ಸೆರಗಿ ಹಿಡ್ಕೊಂಡೆ ತಿರುಗಾಡ್ತಿದ್ದೇವ. ಒಂದು 3 ತಿಂಗಳ ಹಂಗಿರ್ತಾರಪ್ಪ. ಅದು ಹೆಂಡತಿ ಮಾತು ಕೇಳತ್ತಾನವ. ಏನಂತ? ಏ ಬಿಟ್ರು ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀರ, ಖರೆ ನಿನಗ ಬಿಡಲ್ಲ ಅಂದ. ಹೌದಾ? ಬಿಟ್ರು ನನ್ನ ಸ್ವಂತ ಅಣ್ಣಗೆ ಬಿಡ್ತೀನಿ ನಾನು, ನಿನಗ ಬಿಡಲ್ಲ ಅಂದ ಕೂಡಲಿನ ತಮ್ಮನ ಹೆಂಡತಿ ಖುಷಿ ಆಯ್ತು. ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡು ಬಾ ಅಂದಳು. ಅಣ್ಣನ ಬಲಕ್ ಬಂದು ಕೇಳ್ತಾನ, ಏನತ್ತರಿಪ್ಪ? ಅಣ್ಣ ಈ ಮನ್ಯಾಗ ಸಟ್ಟ ನಡೆದಾಗಲ್ಲ, ನನಗ ಬ್ಯಾರಿ ಮಾಡಿ ಕೊಡು. ಬ್ಯಾರಿ ಮಾಡಿ ಕೊಟ್ರೆ ಈ ಊರಾಗಿರ್ತೀನಿ, ಇಲ್ಲಕಂದ್ರ ನಾ ಊರ್ ಬಿಟ್ಟು ಹೋಗ್ತೀನಿ ಅಂದ. ಹೌದಲ್ರಿಪ್ಪ? ಅವಾಗ ಅಣ್ಣತ್ತಾನ ಏನತ್ತನ್ರಿ? ತಮ್ಮ ಬಡತನ ಪರಿಸ್ಥಿತಿ ಒಳಗ ಹುಟ್ಟಿವಿ, ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟಾನು. ತೊಡಿ ಮರಿ ಮಾಡಿ ಊಟ ಮಾಡೋನು. ಲಗ್ನ ಆಗಿ 1-2 ವರ್ಷ ಆಗಿಲ್ಲ ತಮ್ಮ. ತಿಂಗಳದಾಗೆ ನೀ ಬ್ಯಾರಿ ಅದಂದ್ರ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ. ಮನಿ ಮರ್ಯಾದೆ ಹಾಳಾಗ್ತದ. ಮನಿ ಮರ್ಯಾದೆ ಕಳಿಬೇಡ ತಮ್ಮ ಅಂದ ಕೂಳಿನ. ಅವಾಗ ತಮ್ಮ ಸಿಟ್ಟಿಗೆ ಅದು ಅಣ್ಣಗ್ ಬೈತಾನ. ಏನಂತ ಹೇಳ್ರಿಪ್ಪ? ನೀ ಬಾಯಿ ಮಾತಿಲೆ ಹೇಳಿದ್ರೆ ಬ್ಯಾರಿ ಮಾಡಂಗ್ ಕಾಡಿ ಕೊಡಲ್ಲ ನೀನು. ಬಾಯಿ ಮಾತಿಲೆ ಹೇಳಿದ್ರೆ ನೀ ಬ್ಯಾರಿ ಮಾಡಿ ಕೊಡಂಗ್ ಕಾಣಲ್ಲ. ನಿನಗ್ಯಾ ಕೇಳುವ, ನನ್ನ ಪಾಲನ ತಗೋತೀನಿ ತಿಳಿದುಕೊಂಡು 4 ಮಂದಿಗೆ ನೆರೆಸಿ 15 ಎಕರೆ ಹೊಲದೊಳಗೆ 7 ಎಕರೆ ಹೊಲ ತಗೊಂಡ. ಒಂದು ಮನಿ ತಗೊಂಡ. ಬ್ಯಾರಿ ಆದ ಅಣ್ಣ ಒಂದು ಸಣ್ಣ ತಪ್ಪು ಮಾಡ್ದ. ಏನು ಸಣ್ಣ ತಪ್ಪು ಮಾಡಿದ್ರಪ್ಪ ಅಣ್ಣ? ಬ್ಯಾಂಕಿನ ಸಾಲ, ಊರನವ್ರ ಸಾಲ ಯಾರ ಮುಂದನು ಹೇಳಿಲ್ಲ, ತನ್ನ ಕೊಳ್ಳಾಗೆ ಹಾಕೊಂಡಿವ. ಹೊಟ್ಟೆಗೆ ಇಟ್ಕೊಂಡೆ ಕೂತ್ರಿಪ್ಪ. ಹೊಟ್ಟೆಗೆ ಇಟ್ಕೊಂಡೆ ಕೂತ. ಅದೇ ರೋಣಿ ಮಿರ್ಗ ಮಳಿ ಆಗಿತ್ತು. ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ. ಏನತ್ತಾನ್ರಿಪ್ಪ? ತಮ್ಮರೇ ಕೈ ಬಿಟ್ಟು ಹೋದ. ನಿನಗ ನಂಬಿ ಊರನವ್ರ ಸಾಲ, ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿನ ತಾಯಿ. ಇದರೊಂದು ಪಾರ ಮಾಡತ್ತೆ ನಮಸ್ಕಾರ ಮಾಡಿ ಬೀಜ ಬಿತ್ತದ, ಬೀಜ ನಾಡ್ತು. ಮುಂದ್ ಬರ್ತಕ್ಕಂತ ಮಳಿ ಚಂದ ಬರ್ಲಿಲ್ಲ. ಹೌದಲ್ರಿಪ್ಪ? ಬೆಳಿ ಎಲ್ಲ ನಡಬರಿಕೆ ಒಣಗಿ ಹೋದು, ಒಂದು ಕಾಳ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. 1 ವರ್ಷ ಆಯ್ತು. ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲಕತ್ರು, ಊರನ ಸಾಲಗಾರರು ಬಂದು ಮನಿ ಮುಂದೆ ಕುಂದ್ರಕತ್ರು. ಅಣ್ಣ ಸಾಲ ಕಂಜಿ ಹೊಲಾನು ಬಿಟ್ಟ, ಮನಿನು ಬಿಟ್ಟ, ಊರೂರು ತಿರ್ಗಾಳಕತ್ತ. ಹುಚ್ಚಾಗಿ ಹೆಂಡ್ರ ಮಕ್ಕಳಿಗೆ ಬಿಟ್ಟು ತಿರ್ಗಾಳಕತ್ತ. ಹೌದಲ್ರಿಪ್ಪ? ಛೀ ಅನ್ಸಲ್ಕತ್ತು. ಹಿಂಗೆ ನಾನು ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರ್ಗಾಳಿ? ಒಂದಲ್ಲ ಒಂದು ದಿವಸ ನಾ ಇದ್ದಿದ್ದು ಸಾಲಗಾರರಿಗೆ ಗೊತ್ತಾಗ್ತದ. ಸಾಲಗಾರರಿಗೆ ಗೊತ್ತಾಯ್ತಂದ್ರೆ ನನಗೆ ಹಿಡಿದು ಕಟ್ಟುತ್ತಾರ. ನನಗೆ ಹಿಡಿದು ಕಟ್ಟಿದ್ರಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ. ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ. ಪ್ರಪಂಚ ಗೆದ್ದಂದ್ರೇನು?
ಸಾಯದ್ರಿಪ್ಪ ಹೆಂಗರೆ ಮಾಡಿ ಸಾಯ್ಬೇಕಂದ. ಹೌದು ಹೌದು ಇದು ಯಾರ ಸಲುವಾಗಿ? ತಮ್ಮನ ಸಲುವಾಗಿರಿ. ಹೆಂಗರೆ ಮಾಡಿ ಸಾಯ್ಬೇಕು, ನನ್ನ ಊರಾಗೆ ಸಾಯ್ಬೇಕು, ನನ್ನ ಮನೆಗೆ ತಲೆ ಕೊಟ್ಟು ಸಾಯ್ಬೇಕಂತ ತಿಳಿದುಕೊಂಡು ಹೌದು ಊರಿಗೆ ಬಂದ. ಊರಿಗೆ ಬರತ್ತನ ತಮ್ಮ ನ್ಯಾಯ ಮಾಡ್ತಿದ್ದೀವ. ತಮ್ಮಿದ್ದವ ಎಲ್ಲ ಅನುಕೂಲ ಇತ್ತು. ಹೌದಾ, ನೌಕರಿ ಇತ್ತು, ಹೊಲ ಇತ್ತು, ಎಲ್ಲಾನು ಇತ್ತು. ಇವ್ ನ್ಯಾಯ ಮಾಡ್ತಿದ್ದ. ಹೌದು. ತಮ್ಮ ಅಣ್ಣ ಹೋಗಿ ಅಣ್ಣ ತಮ್ಮನ ಮುಂದೆ ಕೈ ಹೊಡ್ತಾನ. ಏನಂತ ಹೇಳ್ರಿಪ್ಪ? ತಮ್ಮ, ಈ ವರ್ಷ ಅಂತೂ ಮಳಿ ಚಂದ ಆಗ್ಲಿಲ್ಲ, ಬೆಳಿ ಕೈಗೆ ಬರ್ಲಿಲ್ಲ. ಹೌದು. ಹೋದ ವರ್ಷ ಒಂದ್ ಸ್ವಲ್ಪ ಜ್ವಾಳ ಕುಳ್ದಾವ. ಹೌದು. ಆ ಜ್ವಾಳಕ್ಕ ಹೆಗ್ಗಣ ಇಲಿ ಹತ್ತೇವ್ ತಮ್ಮ. ಹೌದು. ಆ ಹೆಗ್ಗಣಿ ಎಣ್ಣೆ ಒಯ್ಬೇಕತ್ತೀನಿ, ರೊಕ್ಕ ಇಲ್ಲ, ರೊಕ್ಕ ಕೊಡು ಅಂತೇಳಿ ಹಿಂಗ್ ಬೇಡ್ಕೊಲ್ಕತ್ತ ಅಣ್ಣಿದ್ದಾವ. ತಮ್ಮನ ಮುಂದೆ ನಿಂತ್ರಿಪ್ಪ. ಅಮ್ಮನ ಮುಂದೆ ನಿಂತು ಹೌದು ಬೇಡ್ಕೊಲ್ಕತ್ತ. ಅಣ್ಣನ ಪರಿಸ್ಥಿತಿ ಇವನಿಗೆ ಗೊತ್ತಾಯ್ತು. ಹೌದು. ನನ್ನ ಅಣ್ಣನ ಪರಿಸ್ಥಿತಿ ತಪ್ಪಿ ಹೋಗ್ಯದ ಅನ್ನೋದು ಗೊತ್ತಾಯ್ತು. ಹೌದು. ಅವಾಗ ಅಣ್ಣಗತ್ತಾನ, ಏನತ್ತನ್ರಿಪ್ಪ? ನೀ ದೊಡ್ಡವದಿಯೋ, ನೀ ದೊಡ್ಡವ ಅನ್ನೋದೊಂದು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈ ಹೊಡುತ್ತಿ. ಹೌದಾ ಅಣ್ಣ, ನಿನಗೆ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ, ರೊಕ್ಕ ಕೊಡಲ್ಲ, ನಿನಗೆ ಹೆಗ್ಗಣ್ಣಿ ಎಣ್ಣಿನೇ ಕೊಡ್ತೀನಿ ಅಂತ ತಾಮಿದ್ದವ. ಹೌದು. ಅಣ್ಣ, ನಿನಗೆ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ, ಹೌದಾ, ನಿನಗೆ ರೊಕ್ಕ ಕೊಡಂಗಿಲ್ಲ ಅಣ್ಣ, ನಿನಗೆ ಹೆಗ್ಗಣಿ ಎಣ್ಣಿನೇ ಕೊಡ್ತೀನಿ ಅಂತ ತಿಳ್ಕೊಂಡು ಅಂಗಡಿಗೆ ಹೋಗಿ ಹೆಗ್ಗಣಿ ಎಣ್ಣೆ ತಂದು ಅಣ್ಣನ ಕೈಯಾಗ ಕೊಟ್ಟಲ್ರಿಪ್ಪ. ಅಣ್ಣನ ತಲೆಯಾಗ ಬ್ಯಾರೇನೆ ಇತ್ತು. ಹೌದು. ಅವಸರ್ಲೆ ಮನೆಗೆ ಬಂದ. ಮನೆಗೆ ಬರತ್ತನ ಅಣ್ಣನ ಹೆಂಡತಿ ಅನ್ನಕ್ಕೆ ಒಲಿ ಮ್ಯಾಗ ಇಟ್ಟಿದ್ಳು. ಹೌದಾ. ಅನ್ನ ಕುದಿಲಿಕತ್ತಿತ್ತು. ಕುದಿತಕ್ಕಂತ ಅನ್ನದೊಳಗ ವಿಷ ಹಾಕಲ್ಕತ್ತ. ಹಾಕೋತೇನ್ ಹೇಳ್ತಾನ್ರಿಪ್ಪ? ಹಾಕೋತ್ ಒಂದು ಮಾತು ಹೇಳ್ತಾನ. ಏನಂತ? ಇವತ್ತು ಊಟ ಭಾರಿ ಆಗ್ತದ್ರು ಅಂದ. ಹೌದು. ಭಾರಿ ಆಗ್ತದ ಅಂದ ಕೂಡಲೇ ಹೆಂಡತಿ ಅಲ್ಲೇ ಕೂತಿದ್ರು. ಹೆಂಡತಿ ತೊಡಿ ಮ್ಯಾಗ ಮಕ್ಕಳು ಮಲ್ಕೊಂಡಿದ್ದು. ಹೌದಾ. ಭಾರಿ ಆಗ್ತದ ಅಂದ ಕೂಡಲೇ ಹೆಂಡತಿಗೆ ಗೊತ್ತಾಯ್ತು. ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ ಬೀಳಕತ್ತು. ಹೌದು. ಮಕ್ಕಳು ಮಲ್ಕೊಂಡಿದ್ದು. ಹೌದಾ. ಆ ಮಕ್ಕಳು ಎದ್ದು ತಾಯಿ ಕೇಳ್ತಾವ. ಏನ್ ಕೇಳ್ತಾವ್ರಿಪ್ಪ ತಾಯಿಗೆ? ಯವ್ವ, ಈ ಅನ್ನ ಯಾವಾಗ ಕುದಿತದ, ಯಾವಾಗ ನಮ್ಗೆ ತುತ್ತು ಮಾಡಿ ಉಣಿಸ್ತಿ ಅಲ್ಲಕತ್ತು ಮಕ್ಕಳು. ಹಸ್ತಿವ್ರಪ್ಪ ಮಕ್ಕಳು ಮೊದಲೇ. ಇಸದ ಅನ್ನ ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ. ಹೌದು. ಯವ್ವ, ಈ ಅನ್ನ ಯಾವಾಗ ಕುದಿತದ, ಯಾವಾಗ ನಮ್ಗೆ ತುತ್ತು ಮಾಡಿ ಉಣಿಸ್ತಿ ಅಂದ ಕೂಡಲೇನೆ ತಾಯಿ ಕಣ್ಣಾಗಿ ನೀರು ಸೆರಗು ತೊಯ್ದು ನೆಲ ತೊಯ್ಲಿಕತ್ತು. ಹೌದು ಹೌದು. ನೆಲ ತೊಯ್ಲಿಕತ್ತು. ಅನ್ನ ಕುದಿತ್ತು. ಹೌದು. ಕುದ್ದಿರ್ತಕ್ಕಂತ ಅನ್ನ ತಾನು ಬಡಿಸ್ಕೊಂಡ್ಳು, ಗಂಡಗನು ಬಡಿಸಿದ್ಳು, ಮಕ್ಕಳಿಗೆ ಬಡಿಸ್ಬೇಕತ್ತಳ ತಾಯಿ ಕೈ ನಡಗ್ಲಿಕ್ಕೆ ಚಾಲು ಮಾಡುದು. ಹೆತ್ತ ಕರಳ್ರಿಪ್ಪ ಭಗವಂತ, ಇಂಥ ಯಾಳೆ ಯಾವ ತಾಯಿಗೂ ತರಬೇಡ. ಹೌದು ಹೌದು. ಬಂಗಾರ ಅಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದೆಲ್ಲ ಭಗವಂತ, ಇದು ಎಂತ ನ್ಯಾಯ ಭಗವಂತ ತಿಳ್ಕೊಂಡು ಭಗವಂತನ ಮೇಲೆ ಸಿಟ್ಟಾಗಿ ದುಃಖ ಮಾಡಕತ್ತಳ ತಾಯಿ. ಹೌದು ಹೌದು ಹೌದು. ಅವಾಗ ಗಂಡ ಹೇಳ್ತಾನ, ಏನಂತ್ರಿ? ಸತಿ ಗಟ್ಟಿ ಧೈರ್ಯ ಮಾಡು, ಗಟ್ಟಿ ಧೈರ್ಯ ಮಾಡು. ನಾವೇ ಹೋದ ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕಾ? ಹೌದು. ನಮ್ಮ ಮಕ್ಕಳು ಯಾರಿಗೆ ಬಾರಾಗೋದು ಬೇಡ, ನಮ್ಮ ಮಕ್ಕಳು ಹೈರಾಣ ಆಗೋದು ಬೇಡ. ಹೌದಾ. ನಮ್ಮ ಮಕ್ಕಳಿಗೆ ನಮ್ಮ ಸಂಗಟ ಕರ್ಕೊಂಡು ಹೋಗುನ ತಿಳಿದುಕೊಂಡು ಇವನು ಹೆಂಡತಿ ತೆಕ್ಕೆಗೆ ಬಿದ್ದಳ್ಳಕತ್ತ. ಅಳ್ಳಕತ್ತಲ್ರಿಪ್ಪ. ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದಳು. ಹಸ್ತಿರ್ತಕ್ಕಂತ ಮಕ್ಕಳಿಗೆ ನೀಡಿದಳು. ಮಕ್ಕಳು ಊಟ ಮಾಡ್ಲಕತ್ತು, ಇಸ ಏರ್ಲಕತ್ತು, ಕೀಡಿ ಮರಿಯಾಗಿ ಒದ್ದಾಡ್ಲಕತ್ತು ಮಕ್ಕಳು. ಹೌದು. ನೆಲ ಸಾಲಲಾಯ್ತು. ಹೌದು. ನೆಲ ಸಾಲಲಾಯ್ತು. ಆ ಗೋಡಿಗೊಮ್ಮೆ ಹೈಲಿಕತ್ತಾವ, ಈ ಗೋಡಿಗೊಮ್ಮೆ ಹೈಲಿಕತ್ತಾವ. ಹೌದಾ. ಮಕ್ಕಳ ಕಷ್ಟ ನಾವೇಲಿ ನೋಡೋಣ ತಿಳ್ಕೊಂಡು ಇವರು ಗಂಡ ಹೆಂಡತಿ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು. ಅದ್ರ ಒಳಗೆ ಒಂದು ಗಂಡು ಕೂಸು ಸ್ವಲ್ಪ ಉಂಡಿತ್ತು, ಇಸ ಏರಾರ್ದಾಗಿತ್ತು. ಹೌದು ಹೌದು ಹೌದ್ರಿಪ್ಪ. ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣ್ಣತಮ್ಮರು ಸತ್ತಿರ್ತಕ್ಕಂಥ ವಿಷಯ ಹೌದಾ. ಮಗಲನ ಮನೆ ನಮ್ಮ ಕಾಕ ಹೇಳ್ಬೇಕಂತ ತಿಳ್ಕೊಂಡು ರಾತ್ರಿ ಬಾರದಾಗ ಕಾಕ ಕಾಕತ್ತದ ಕೂಸ ಬಾಯಿಲಿ ರಗತ ಜಿಗಿಲಿಕತ್ತದ. ಪಾಪ ಕಾಕ ಹೇಳ್ಬೇಕಲ್ಲಕತ್ತದ ಕೂಸ. ಹೌದಾ. ರಾತ್ರಿ ಬಾರದಾಗ ಕಾಕ ಕಾಕತ್ತದ ಕೂಸ ಬಾಯಿಲಿ ರಗತ ಜಿಗಿಲಿಕತ್ತದ. ಕಾಕನ ಮನೆ ಸನಿ ಮಾಡ್ಕೊಲ್ಕತ್ತದ. ಕಾಕನ ಮನೆ ಬತ್ತು. ಕಾಕನ ಮನೆ ಬಾಕಲು ಬಡಿಬೇಕತ್ತದ. ಕೂಸಿನ ಕೈಯಾಗ ತ್ರಾಣಿಲ್ಲ. ಹೌದಲ್ರಿಪ್ಪ. ಹೊಸ್ತಲಕ್ಕೆ ತಲೆ ಕೊಟ್ಟ ಕೂಸನು ಪ್ರಾಣ ಬಿಡ್ತು. ಹೌದು. ಪ್ರಾಣ ಬಿಡ್ತು. ಮುಂಜಾಳೆದ ಕಾಕ ಬಾಕಲು ತೆಗೆದು ನೋಡತನ ಅಣ್ಣನ ಮಗ ಹೊಸ್ತಲಕ್ಕೆ ತಲೆ ಕೊಟ್ಟು ಮಲ್ಕೊಂಡದ ತಿಳ್ಕೊಂಡ. ಹೌದಾ. ಅಣ್ಣಗ ವೈನಿಗೆ ಬೈತಾನ ತಮ್ಮಿದ್ದಾವ. ಏನಂತ ಹೇಳ್ರಿಪ್ಪ? ನಮ್ಮ ಅಣ್ಣ ನಮ್ಮ ವೈನಿ ಎಷ್ಟು ಹುಚ್ಚದಾರು. ಹೌದು. ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ. ಬಂಗಾರ ಅಂತ ಮಕ್ಕಳು ಕೊಟ್ಟನ. ಮಕ್ಕಳ ಖಬರಿಯಲ್ಲಿ ನೋಡಿ ತಿಳಿದುಕೊಂಡು ಎತ್ತು ಒಯ್ದು ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕಂತ ಕೂಸ ಹೆಡಕ್ವಾಗಿತ್ತು. ಸತ್ಯದ ಗೊತ್ತಾಯ್ತು. ಹೌದು. ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ. ನಮ್ಮ ಅಣ್ಣ ನಮ್ಮ ವೈನಿ ನನ್ನ ಬಗ್ಗೆ ಏನು ತಿಳ್ಕೊತಾರ ತಿಳ್ಕೊಂಡು ಅಳಕೋತ ಅಣ್ಣ ಅಣ್ಣ ವೈನಿ ಅಂತ ಬಂದು ಮನ್ಯಾಗ ಹಣಿಕೆ ಹಾಕದ. ಮನೆ ತುಂಬ ಹೆಣ ಬಿದ್ದಿದ್ದು. ಅಲ್ಲೇ ಹೆಗ್ಗಣಿ ಹಣ್ಣಿನ ಬಿದ್ದಿತ್ತು. ಹೌದಲ್ರಿಪ್ಪ. ಅಣ್ಣನ ಸನಿ ಬಂದತ್ತಾನ. ಏನತ್ತಾನ್ರಿ? ಅಣ್ಣ, ಎಂತ ಗಾತ್ ಮಾಡಿದ್ವು, ಹೌದು, ಎಂತ ಕರ್ಮದಾಗ ಹಾಕಿದ್ವು, ಇದೇ ಕೈ ಮುಟ್ಟ ಇಷ್ಟ ತಗೊಂಡು ಪ್ರಾಣ ಬಿಟ್ಟಿಯಲ್ಲೋ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಬೋರಾಡಿ ಹೇಳಕತ್ತ. ಹೌದಲ್ರಿಪ್ಪ. ಅಣ್ಣ, ನೀ ಇರ್ಲಾರ್ದಿ ಈ ಭೂಮಿ ಮ್ಯಾಲ, ನಿನ್ನ ಮಕ್ಕಳು ಇರ್ಲಾರ್ದಿ ಈ ಭೂಮಿ ಮ್ಯಾಲ, ನಾ ಯಾಕಿರ್ಲಿ? ಒಂದು ಹೆಣ್ಣಿಗೋಸ್ಕರ ಅಷ್ಟೇ ಇರ್ಬೇಕಲ್ಲ ನಾನು. ಆ ಹೆಣ್ಣು ನನಗೆ ಬೇಡ, ನಿನಗೆ ದೂರ ಮಾಡಿದಂದ್ರ ಹೆಣ್ಣು ನನಗೆ ಬೇಡ. ನಾನು ನಿನ್ನ ಸಂಗಟ ಸಾಯ್ತೀನಿ ಅಣ್ಣ ತಿಳಿದುಕೊಂಡು ಅಣ್ಣನ ಸಂಗಟ ತಮ್ಮ ಹೆಂಗ ಸಾಯ್ತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತದೆ. ಹಾಡು ಹೇಳ್ರಿಪ್ಪ.
ಲಟ್ಟಿ ಪಿಟ್ಟಿ ಒದ್ಯಾಡಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ಏ ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದ ಹೋಗಿ ನಿಟ್ಟುಸ್ರ ಬಿಟ್ಟಾದರಿ ಮುಂಜಾನೆ ಹತ್ತು ತಮ್ಮ ಕೋಶಿನ ನೋಡ್ಯಾನ ಇಸೆಯಲ್ಲ ಏರಿ ಆದರಿ ಅಣ್ಣ ಘಾತಾಯ್ತು ಅಂದಾನ ರೀ ನಾನೇ ಕೊಟ್ಟಿದ ವಿಷ ಅಣ್ಣನ ಜೀವ ಹೊಡಿತೋ ನಾ ಹೆಂಗ ಇರಲಿ ಅಂದರಿ ಅದೇ ವಿಷ ತಮ್ಮಿಟ್ಟು ಉಂಡಾನರಿ ನಾನೇ ಕೊಟ್ಟಿದ ವಿಷ ಮಕ್ಕಳ ಜೀವ ಹೊಡಿತೋ ನಾ ಹೆಂಗ ಇರಲಿ ಅಂದರಿ ಅದೇ ವಿಷ ಕಾಕ ಇಟ್ಟು ಉಂಡಾನರಿ ಅಫ್ಜಲಪುರದಾಗ ಬಾಗೋಡಿ ಸಿದ್ಧ ಬಂದು ಕುಂತನ ಗದಿಗೆ ಏರಿ ಮುತ್ಯನ ಪೌಳ್ಯಾಗ ಉಂಡು ಉಳ್ಳಾಡಿ ಹೋಗ್ತದ ಕಿರಿಕಿರಿ ಏ ಭಕ್ತಿಯಲ್ಲಿ ಡೊಳಬಾರ್ದು ಭಂಡಾರ ಹಚ್ಚಗೋರು ಗದ್ದಿಗೆ ಹಣಿ ಊರಿ ಇಸೆಯಲ್ಲ ಆಗ್ತದ ಸಕ್ಕರಿ ಸಿಂದಿಗೆ ಬೂತಾಳಿ ಸಣ್ಣದ ಶರಣೋಗ ಶಿಸ್ಮಗ ಆಗ್ಯಾನರಿ ಉಂಡು ನಾಡ ಮೇಲೆ ಮೆರೆಸ್ಯಾನರಿ ಸಿಂದಿಗೆ ಬೂತಾಳಿ ಸಣ್ಣದ ಶರಣೋಗ ಶಿಸ್ಮಗ ಆಗ್ಯಾನರಿ ಪುಂಡು ನಾಡ ಮೇಲೆ ಮೆರೆಸ್ಯಾನರಿ ಕೈಗ ಬಳಿಯ ತೊಡೆದಮ್ಮ ಮಾಯದರಮ್ಮ ಜಗದಮ್ಮ ನಿನ್ನ ಮೈನ ದೊಡ್ಡದಮ್ಮ ತಾಯಿ ನಿನ್ನ ಮೈನ ದೊಡ್ಡದಮ್ಮ ನಾನೇ ಎಂದವರ ಗರ್ವ ಮುರದು ನೀ ಸೀರೆ ಉಡಸಿದಮ್ಮ ಕೈಗೆ ಬಳಿಯ ತೊಡಸಿದಮ್ಮ ನಾನೇ ಎಂದವರ ಗರ್ವ ಮುರದು ನೀ ಸೀರೆ ಉಡಸಿದಮ್ಮ ಕೈಗೆ ಬಳಿಯ ತೊಡಸಿದಮ್ಮ ನಾನು ಎಂದವರ ಬರದರೆ ಬೇರೆ ಹೊಡೆದಿದಮ್ಮ ಕೈಗ ಬಳಿಯ ತೊಡೆದಿದಮ್ಮ ನಾನು ಎಂದವರ ಬರದರೆ ಬೇರೆ ಹೊಡೆದಿದಮ್ಮ ಕೈಗೆ ಬಳಿಯ ತೊಡೆದಿದಮ್ಮ ಏ ಅಳಗವಾಡಿ ಊರಾಗ ಲಕ್ಷ್ಮಿ ತಾಯಿ ಬಂದು ಕುಂತಳ ಗದಿಗೆ ಏರಿ ತಾಯಿಯ ಪೌಳ್ಯಾಗ ಉಂಡು ಉಳ್ಳಾಡಿ ಹೋಗ್ತದ ಕಿರಿಕಿರಿ ಭಕ್ತಿಯಲ್ಲ ಡೊಳಬಾರ್ದು ಭಂಡಾರ ಹಚ್ಚಗೋರು ಗದಿಗೆ ಹಣಿ ಊರಿ ಇಸೆಯಲ್ಲ ಆಗ್ತದ ಸಕ್ಕರಿ ಕಲ್ಯವಾಡ ಮರ ಬೆನಕನಳ್ಳಿ ಹಣಮೋಗ ಶಿಸ್ಮಗ ಆಗ್ಯಾನರಿ ಡೊಳ್ಳ ಬಡ್ದು ನಾಡ್ ಮ್ಯಾಲ ಮೆರದಾನರಿ ಅಫ್ಜಲ್ಪುರ ಕರಿ ಅಣ್ಣ ಪ್ರವೀಣ ಅವನಿಗೆ ಶಿಸ್ಮಗ ಆಗ್ಯಾನರಿ ಹಿಂಗಡಲಾಗ ಹೊಡೆದ ಜಾಗ ಮೆರದಾನರಿ ಬಿಡುವುದಿಲ್ಲ ಹೋಗ ಪ್ರಾಣರೇ ನೂರವರ ಬರುವಾಗುವಂತ ಬ್ಯಾರೆ
ದೈವ ಸ್ವಲ್ಪ ವಿಚಾರ ಮಾಡ್ರಿ ಊರವರ ಬರು ಆಗುವ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ